ಒಂದು ಲಿಕ್ಕರ್ ಲಾಬಿಯ ದೊಡ್ಡ ಹಗರಣ ನಡೆದಿದೆ. ತಿಮ್ಮಾಪುರ ಅವರು ಅಬಕಾರಿ ಸಚಿವರು ಮಂತ್ಲಿ ಮನಿ ಹೆಸರಲ್ಲಿ ಪ್ರತಿ ಅಂಗಡಿಗೆ 10,000 ರೂಪಾಯಿ, ತಿಂಗಳಿಗೆ 10,000 15,000 ಕೊಡಬೇಕು ಮಾಮೂಲಿ ಅನ್ನೋದನ್ನ ಜಾರಿಗೆ ತಂದಿದ್ದಾರೆ. ಅದೇ ರೀತಿ ಸುಮಾರು 2,000ಕ್ಕೂ ಹೆಚ್ಚು ಲೈಸೆನ್ಸ್ ಕೊಡಂಗೆ ಇಲ್ಲ, ರದ್ದಾಗಿದೆ. ಈಗ CL7 ಹೆಸರಲ್ಲಿ 2,000ಕ್ಕೂ ಹೆಚ್ಚು ಲೈಸೆನ್ಸ್ ಅನ್ನ ಕೊಡೋ ಮುಖಾಂತರ ಮಹಾತ್ಮ ಗಾಂಧೀಜಿಯವರ ಆಶಯ ಏನಿತ್ತು, ಲಿಕ್ಕರ್ ಅನ್ನ ಕಡಿಮೆ ಮಾಡಬೇಕು. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 2.5 ಕೋಟಿ, ಒಂದೊಂದು ಲೈಸೆನ್ಸ್ಗೆ 2.5 ಕೋಟಿ ಹಣವನ್ನ ಕೊಡೋ ಮುಖಾಂತರ ಲಂಚ ತಗೊಂಡು ಸುಮಾರು ನಾವ್ ಹೇಳ್ತಾ ಇದ್ರಿ 2,000-3,000 ಕೋಟಿ. ಈಗ ಲಿಕ್ಕರ್ ಅಸೋಸಿಯೇಷನ್ ಏನಿದೆ ಅವರೇ ಹೇಳ್ತಾ ಇದ್ದಾರೆ, ಕಂಪ್ಲೇಂಟ್ 6,000 ಅಧ್ಯಕ್ಷರು 6,000 ಕೋಟಿ ಇದುವರೆಗೂ ತಿಮ್ಮಾಪುರ ಅವರು ಕಲೆಕ್ಟ್ ಮಾಡಿದ್ದಾರೆ. ಈ ಹಣ ಯಾರಿಗೋಗಿದೆ? ತಿಮ್ಮಾಪುರ ಅವ್ರಿಗೆ ಎಷ್ಟು ಹೋಗಿದೆ, ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಹೋಗಿದೆ, ಮುಖ್ಯಮಂತ್ರಿಗೆ ಎಷ್ಟು ಹೋಗಿದೆ? ಈಗ ಆ ಲಿಕ್ಕರ್ ಅಧ್ಯಕ್ಷರು, ಅಸೋಸಿಯೇಷನ್ ಅಧ್ಯಕ್ಷರು ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಕೊಟ್ರು. ಆದ್ರೆ ಏನು ಉಪಯೋಗ ಆಗ್ಲಿಲ್ಲ. 6 ತಿಂಗಳಿಂದ ನಾಳೆ ಬಾ ಅಂದ್ರು. ಈಗ ಅವರು ರಾಹುಲ್ ಗಾಂಧಿ ಅವರಿಗೆ, ನಿಮ್ ಸರ್ಕಾರದ ಮಾನ ಮರ್ಯಾದೆ ಕರ್ನಾಟಕದಲ್ಲಿ ಹೋಗ್ತಾ ಇದೆ, ಮಾನ ಮರ್ಯಾದೆ ಉಳಿಸ್ಕೊಳ್ಳಿ ಅಂತೇಳಿ ರಾಹುಲ್ ಗಾಂಧಿಗೆ ಹೋಗಿ ಭೇಟಿ ಮಾಡ್ತಾ ಇದ್ದಾರೆ, ಪ್ರಧಾನಮಂತ್ರಿಗೆ ಹೋಗಿ ಭೇಟಿ ಮಾಡ್ತಾ ಇದ್ದಾರೆ, ರಾಷ್ಟ್ರಪತಿಗೆ. ಅಂದ್ರೆ ಕರ್ನಾಟಕದ ಮಾನ ಮರ್ಯಾದೆಯನ್ನ ಈ ತಿಮ್ಮಾಪುರ ಅವರು ಮತ್ತೆ ಮುಖ್ಯಮಂತ್ರಿಗಳು ಹರಾಜ್ ಹಾಕ್ಬಿಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಬೀದಿಯಲ್ಲಿ ಲಿಕ್ಕರ್. ಮೊನ್ನೆ ಯಾರೋ ಹುಬ್ಳಿಯಲ್ಲಿ ಒಂದು ಸಮಾವೇಶ, ಮನೆ ಹಂಚಿಕೆ ಸಮಾವೇಶ, 1 ಲಕ್ಷ ಜನ ಸೇರಿದ್ದಾರೆ ಅಂದ್ರು. ಅಲ್ಲಿನ ಒಬ್ಬ ಇನ್ಸ್ಪೆಕ್ಟರ್ ಟ್ವೀಟ್ ಮಾಡಿದ್ದಾನೆ, ಎಣ್ಣೆ ತಗೊಂಬಂದು ಎಲ್ಲ ಹಂಚ್ಬಿಡಿ ನೀವು. ಅಫಿಷಿಯಲ್ ಆಗಿ ಟ್ವೀಟ್ ಮಾಡಿದ್ದಾನೆ. ಅಫಿಷಿಯಲ್ ಆಗಿ ಅವರ ಟ್ವಿಟರ್ ಅಕೌಂಟ್ ಇಂದ ಇಲ್ಲಿ 1 ಲಕ್ಷ ಜನ ಬರ್ತಾ ಇದ್ದಾರೆ, ಎಲ್ಲವನ್ನ ಎಣ್ಣೆಯನ್ನ ಹಂಚ್ಬಿಡ್ರಿ, ಎಲ್ಲ ಖಾಲಿ ಮಾಡ್ಕೊಳ್ಳಿ ಅಂತೇಳಿ ಟ್ವೀಟ್ ಮಾಡಿರೋದನ್ನು ನಾವು ನೋಡ್ತಾ ಇದ್ರಿ. ಅಂದ್ರೆ ಈ ಸರ್ಕಾರ ಪಾಪರ್ ಆಗಿದೆ, ದುಡ್ಡಿಲ್ಲ, ಅಭಿವೃದ್ಧಿ ಕಾರ್ಯ ಕಣ ಇಲ್ಲ, ಗ್ಯಾರಂಟಿ ಕೂಡ ಕಣ ಇಲ್ಲ. ಅದಕ್ಕೆ ಈಗ ಮನೆಗೂ ಲಿಕ್ಕರ್ ಕೊಟ್ಟು ಜನಗಳನ್ನ ಹಾಳು ಮಾಡೋದ್ರ ಜೊತೆಗೆ ಇವತ್ತು ಲೂಟಿ ಹೊಡಿತಾ ಇದ್ದಾರೆ. ಇಂಥ ಭ್ರಷ್ಟ ಸರ್ಕಾರ ತೊಲಗೋಬೇಕು. ತಿಮ್ಮಾಪುರ ರಾಜೀನಾಮೆ ಕೊಡ್ಬೇಕು. ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಇದು ಟರ್ನ್ ಆಗ್ತೈತೆ. ಮುಖ್ಯಮಂತ್ರಿನೇ ಇದರಲ್ಲಿ ಭಾಗಿದಾರರು ಅಂತೇಳಿ ಜನ ಮಾತಾಡಕ್ ಶುರುವಾಗಿದ್ದಾರೆ. ಅದಕ್ಕೆ ಮುಂಚೆ ನೀವು ರಾಜೀನಾಮೆ ತೆಗೆದುಕೊಂಡ್ರೆ ನೀವು ಬಚಾವ್ ಆಗ್ತೀರಾ. ಇಲ್ಲ ಅಂದ್ರೆ ಇದು ಮುಖ್ಯಮಂತ್ರಿನೇ ಇನ್ವಾಲ್ವ್ಮೆಂಟ್. ಅವ್ರು ಹೇಳಿದ್ದಾರೆ, ಎಲ್ಲ ನನಗೆ 3 ಜಿಲ್ಲೆ ಕೊಟ್ಟಿದ್ದಾರೆ ಅಷ್ಟೇ. ಅಬಕಾರಿ ಮಂತ್ರಿ ಅವರ ಬೆಂಬಲಿಗರು ಹೇಳ್ತಾ ಇರೋದು, ನಮಗ್ 3 ಜಿಲ್ಲೆ ಕೊಟ್ಟಿದ್ದಾರೆ, ಇನ್ನ ಉಳಿದಂತ 28 ಜಿಲ್ಲೆಗಳನ್ನ ಹೈಕಮಾಂಡೇ ಮೇಂಟೈನ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಅವರೆಲ್ಲ. ಇದು ನಿಜ ಆಗೋತದೆ. ಅದರಿಂದ ಇದು ದೊಡ್ಡ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರ ಮಾಡಿರುವಂತ ತಿಮ್ಮಾಪುರ ಅವ್ರನ್ನ ರಾಜೀನಾಮೆ ಪಡಿಬೇಕು ಆಗ್ರಹ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಬಳ್ಳಾರಿಯಲ್ಲಿ ಗುಂಡಿನ ದಾಳಿಯನ್ನು ನಡೀತು. ಜನಾರ್ದನ್ ರೆಡ್ಡಿ ಅವರ ಕೊಲೆ ಪ್ರಯತ್ನ ಏನ್ ಮಾಡ್ತು, ಮೊನ್ನೆ ಅವರ ಮನೆಗೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಏನ್ ಮಾಡಿದ್ರು, ಇದೆಲ್ಲ ಪೂರ್ವ ನಿಯೋಜಿತ. ಕಾಂಗ್ರೆಸ್ ಅವರು ನೆಕ್ಸ್ಟ್ ಅಧಿಕಾರಕ್ಕೆ ಬರಲ್ಲ ಅನ್ನೋ ಭ್ರಮೆ ಬಂದ್ಬಿಟ್ಟಿದೆ ಅವ್ರಿಗೆ ಆಲ್ರೆಡಿ. ಅದರಿಂದ ಗೂಂಡಾಗಿರಿ ಮಾಡುವಂತ ಒಂದು ಹೀನ ಕಾರ್ಯಕ್ಕೆ ಮಾಡಿದ್ದಾರೆ. ಇದನ್ನು ಕೂಡ ವಿಧಾನಸಭೆಯಲ್ಲಿ ನಾವು ಪ್ರಸ್ತಾವ ಮಾಡೋರಿದ್ದೀರಿ. ಕರ್ನಾಟಕದಲ್ಲಿ ಇವತ್ತು ಗೂಂಡಾ ಸರ್ಕಾರ ಇದೆ. ಯಾರು ಹಿಂದೂ ಕಾರ್ಯಕರ್ತರಿದ್ದಾರೆ ಅವ್ರ ಮೇಲೆಲ್ಲ ಕೇಸ್ಗಳನ್ನ ದಾಖಲು ಮಾಡ್ತಾ ಇದ್ದಾರೆ. ಈ ರೀತಿ ಗೂಂಡಾಗಿರಿ ಮಾಡುವಂತ ಸರ್ಕಾರ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀರಾ? ಸರ್ಕಾರ ನಡೆಸೋರು ಪಾದಯಾತ್ರೆ ಮಾಡ್ತಾರ, ಪ್ರೊಟೆಸ್ಟ್ ಮಾಡ್ತಾರ? ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು. ಈ ಗವರ್ನರ್ ಆಫೀಸಿಗೆ ನುಗ್ತೀನಿ ಅಂತ ಹೇಳ್ತಾ ಇದ್ದೀರಾ. ಹಂಗಾರೆ ಗವರ್ನರ್ಗೆ ಸೆಕ್ಯೂರಿಟಿ ಕೊಡೋದು ಯಾರು? ರಾಜ್ಯ ಸರ್ಕಾರದ ಕರ್ತವ್ಯ ಅಲ್ಲ? ಅವರ ಗೌರವದಿಂದ ನಡೆಸ್ಕೊಳೋದು ರಾಜ್ಯ ಸರ್ಕಾರದ ಕರ್ತವ್ಯ ಅಲ್ಲ? ಅದಕ್ಕೆ ಲೋಪ ತಂದಿದ್ರು. ಇಂಥ ಭ್ರಷ್ಟ ಸರ್ಕಾರ ತೊಲಗಬೇಕು. ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಹೋರಾಟಗಳನ್ನ ನಾವು ಮುಂದುವರಿಸ್ತೀರಿ. 2 ಸದನಗಳಲ್ಲಿ, ವಿಧಾನ ಪರಿಷತ್ತು, ವಿಧಾನಸಭೆಯಲ್ಲಿ 2 ಸದನಗಳಲ್ಲಿ ಹೋರಾಟವನ್ನು ಮುಂದುವರಿಸ್ತೀವಿ.